ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಿನಿಟ್ ಟು ಬೆಂಗಳೂರು ಪೆನ್ ಡ್ರೈವ್ ಪ್ರಜ್ವಲ್ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನಾಳೆ ಮಧ್ಯರಾತ್ರಿ 12:30ಕ್ಕೆ ಸಿಲಿಕಾನ್ ಸಿಟಿಗೆ ಪ್ರಜ್ವಲ್ ಎಂಟ್ರಿ ಆಗ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ಗೆ ಪ್ರಜ್ವಲ್ ರೇವಣ್ಣರ ಬೋರ್ಡಿಂಗ್ ಪಾಸ್ ಲಭ್ಯ ಆಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ನಾಳೆ ಮಧ್ಯರಾತ್ರಿ 12:30ಕ್ಕೆ ಸಿಲಿಕಾನ್ ಸಿಟಿಗೆ ಪ್ರಜ್ವಲ್ ಎಂಟ್ರಿ ಆಗ್ತಾ ಇದೆ. ಈಗ ಬೋರ್ಡಿಂಗ್ ಪಾಸ್ ಕೂಡ ಲಭ್ಯ ಆಗಿದೆ. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಬಿಸಿನೆಸ್ ಕ್ಲಾಸ್ ಟಿಕೆಟ್ ಕೂಡ ಬುಕ್ ಆಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ನ ಸೀಟ್ ನಂಬರ್ 3K ಯಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮಿನಿಟ್ ಏರ್ಪೋರ್ಟ್ ನ ಟರ್ಮಿನಲ್ 2 ನಿಂದ ಪ್ರವೇಶವನ್ನ ಮಾಡಲಿದ್ದಾರೆ. ಗೇಟ್ ನಂಬರ್ L10 ಮೂಲಕ ಏರ್ಪೋರ್ಟ್ಗೆ ಪ್ರಜ್ವಲ್ ಎಂಟ್ರಿ ಆಗುತ್ತೆ. ಮಿನಿಟ್ ನಿಂದ ಬೆಂಗಳೂರಿಗೆ 8 ಗಂಟೆ 55 ನಿಮಿಷಗಳ ಪ್ರಯಾಣ ಇರುತ್ತೆ. ಲುಫ್ತಾನ್ಸಾ ಏರ್ಲೈನ್ ನ LH764 ವಿಮಾನದಲ್ಲಿ ಪ್ರಯಾಣವನ್ನ ಪ್ರಜ್ವಲ್ ಬೆಳೆಸಲಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಬೋರ್ಡಿಂಗ್ ಪಾಸ್ ಕೂಡ ಬಿಸಿನೆಸ್ ಕ್ಲಾಸ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ದಾರೆ. ನಾಳೆ ಮಧ್ಯರಾತ್ರಿ 12:30ಕ್ಕೆ ಸಿಲಿಕಾನ್ ಸಿಟಿಗೆ ಎಂಟ್ರಿಯನ್ನ ಕೊಡ್ತಾರೆ. ನಾಳೆ ಮಧ್ಯರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಪ್ರಕರಣ ದಾಖಲಾಗಿ 30 ದಿನಗಳ ನಂತರ ವಿಡಿಯೋ ಮಾಡುವ ಮೂಲಕ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಇಂಡಿಯಾಕ್ಕೆ ಬರ್ತಾ ಇದ್ದೀನಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. 31ಕ್ಕೆ ಬರ್ತೀನಿ ಅಂತ. ನಾಳೆ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಮಿನಿಟ್ ಏರ್ಪೋರ್ಟ್ನಿಂದ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿರುವಂತಹ ಬೋರ್ಡಿಂಗ್ ಪಾಸ್ ಕೂಡ ಈಗ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. ಸೀಟ್ ನಂಬರ್ 3K ಯಲ್ಲಿ ಪ್ರಯಾಣವನ್ನ ಮಾಡಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ಗಮನಿಸಬಹುದು, ಬೋರ್ಡಿಂಗ್ ಪಾಸ್ ಕೂಡ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. 30 ದಿನಗಳ ನಂತರ ನಾನು ಬರ್ತೀನಿ ಅಂತ ಕೂಡ ಹೇಳಿದ್ರು. ಡೀಟೇಲ್ಸ್ ನೀಡೋದಾದ್ರೆ ಲಿನೋಶ್ರೀ ಈಗಾಗಲೇ ಬೋರ್ಡಿಂಗ್ ಪಾಸ್ ಕೂಡ ಸಿಕ್ಕಿರುವಂತದ್ದು. ಅವರು ನಾಳೆ ಜರ್ಮನಿಯ ಕಾಲಮಾನ ಪ್ರಕಾರ 11:20ರಿಂದ 11:50 ಕೂಡ ಅವರಿಗೆ ಬೋರ್ಡಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಅವರ ಬೋರ್ಡಿಂಗ್ ಪಾಸ್ಪೋರ್ಟ್ ಸಿಕ್ಕುವಂತಹ ಮಾಹಿತಿ ಆಧಾರದ ಪ್ರಕಾರ ಅವರಿಗೆ 3K ಅಂದ್ರೆ ಬಿಸಿನೆಸ್ ಕ್ಲಾಸ್ ಒಂದು ಟಿಕೆಟ್ ಕೂಡ ಸೀಟ್ ಕೂಡ ಸಿಕ್ಕಿರುವಂತದ್ದು. ಆ ಒಂದು ಟಿಕೆಟ್ ನ ಆಧಾರದ ಮೇರೆಗೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಕಂಪ್ಲೀಟ್ ಆಗಿ ಫೀಲ್ಡಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವ್ರಿಗೆ ಫ್ಲೈಟ್ ಇಂದ ಹೇಗೆ ಅವರು ಕರ್ಕೊಂಡು SIT ಕರ್ತರಬೇಕು, ತನಿಖೆ ಯಾವ ರೀತಿ ಮಾಡಬೇಕು ಅಂತ ಕೂಡ ಈಗ ಪ್ರೀ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಬೋರ್ಡಿಂಗ್ ಪಾಸ್ ನ ನಾವು ತೋರಿಸ್ತಾ ಇದೀವಿ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲೇ ಟಿಕೆಟ್ ಬುಕ್ ಆಗಿರುವಂತದ್ದು. ಸುಮಾರು 3,20,000 ರೂಪಾಯಿ ಬೆಲೆ ಬಾಳುವಂತಹ ಬಿಸಿನೆಸ್ ಕ್ಲಾಸ್ ನ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡಿದ್ದಾರೆ. 3K ಅನ್ನೋ ಒಂದು ಟಿಕೆಟ್ ಕೂಡ ಅವರಿಗೆ ಅಲಾಟ್ಮೆಂಟ್ ಆಗಿರುವಂತದ್ದು. ಅವರು ನಾಳೆ ಜರ್ಮನಿಯ ಕಾಲಮಾನ ಪ್ರಕಾರ 11:20ರಿಂದ 11:50 ಕೂಡ ಅವರಿಗೆ ಬೋರ್ಡಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಬೋರ್ಡಿಂಗ್ ಮಾಡಿದ ನಂತರದಲ್ಲಿ ನಾಳೆ ಮಧ್ಯರಾತ್ರಿ 12:30ಕ್ಕೆ ಅವರು ಬೆಂಗಳೂರಿಗೆ ಬಂದು ಇಳಿಯಲಿದ್ದಾರೆ. ಅಲ್ಲಿಂದ ಏರ್ಪೋರ್ಟ್ ನ ಭದ್ರತಾ ಸಿಬ್ಬಂದಿಯ ಸಹಾಯದೊಂದಿಗೆ ನೇರವಾಗಿ SIT ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆಯಲಿದ್ದಾರೆ. ಥ್ಯಾಂಕ್ ಯು ಮುತ್ತಪ್ಪ. SIT ವಿಚಾರಣೆಗೆ ಬರೋದಾಗಿ ಪ್ರಜ್ವಲ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ SIT ಟೆಕ್ನಿಕಲ್ ಟೀಮ್ ನಿಂದ ಪ್ರಜ್ವಲ್ ಇರುವಂತಹ ಜಾಗ ಕೂಡ ಪತ್ತೆಯಾಗಿದೆ. ಈಗಾಗಲೇ SIT ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರು. ಪ್ರಕರಣ ದಾಖಲಾಗಿ 30 ದಿನದ ನಂತರ ಈಗ ವಿಡಿಯೋ ರಿಲೀಸ್ ಆಗಿರುವಂತಹ ಮೊಬೈಲ್ ನ IP ಅಡ್ರೆಸ್ ಅನ್ನ ಕೂಡ ಟ್ರೇಸ್ ಮಾಡಿದ್ದಾರೆ SIT ಟೀಮ್. ಮೊಬೈಲ್ ನ IP ಅಡ್ರೆಸ್ ಅನ್ನ ಟ್ರೇಸ್ ಮಾಡಲಾಗಿದೆ. SIT ತಂಡ ಈ ಕೆಲಸವನ್ನ ಮಾಡಿದೆ. ಯುರೋಪ್ನ ಹಂಗೇರಿ ದೇಶದ ಬುಡಾಪೆಸ್ಟ್ ನಲ್ಲಿ IP ಅಡ್ರೆಸ್ ಪತ್ತೆಯಾಗಿದೆ. ಬುಡಾಪೆಸ್ಟ್ ನಿಂದ ವಿಡಿಯೋವನ್ನ ರಿಲೀಸ್ ಮಾಡಿರುವುದು ಈಗ SIT ಅಧಿಕಾರಿಗಳ ಒಂದು ತನಿಖೆಯಿಂದ ಗೊತ್ತಾಗಿದೆ. ವಿಡಿಯೋ ರಿಲೀಸ್ಗೂ 2 ದಿನದ ಮುಂಚೆಯೇ ರೆಕಾರ್ಡ್ ಕೂಡ ಮಾಡಲಾಗಿದೆ. ವಿಡಿಯೋ ರಿಲೀಸ್ ಬೆನ್ನಲ್ಲೇ ಇಂಟರ್ಪೋಲ್ಗೆ SIT ಮಾಹಿತಿಯನ್ನ ಕೊಟ್ಟಿದೆ. ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ಇಂಟರ್ಪೋಲ್ಗೆ ಮಾಹಿತಿಯನ್ನು ನೀಡಲಾಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾ ಇದ್ದಂತೆಯೇ SIT ಟೀಮ್ ಸಂಸದರನ್ನ ಬಂಧಿಸಲಿದೆ. ಈಗ SIT ವಿಚಾರಣೆಗೆ ಬರೋದಾಗಿ ವಿಡಿಯೋವನ್ನ ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಆ ವಿಡಿಯೋದ IP ಅಡ್ರೆಸ್ ಅನ್ನು ಕೂಡ ಟ್ರೇಸ್ ಮಾಡಿದೆ SIT ಟೆಕ್ನಿಕಲ್ ಟೀಮ್.
ಯುರೋಪ್ನ ಹಂಗೇರಿ ದೇಶದ ಬುಡಾಪೆಸ್ಟ್ನಲ್ಲಿ ಆ ಐಪಿ ಅಡ್ರೆಸ್ ಪತ್ತೆಯಾಗಿದೆ. ಈ ವಿಡಿಯೋ ರಿಲೀಸ್ ಮಾಡೋದಕ್ಕಿಂತ 2 ದಿನ ಮುಂಚೆನೆ ಆ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿದ್ದು ಕೂಡ ಈಗ ಕನ್ಫರ್ಮ್ ಆಗಿದೆ. ನಾಳೆ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಎಂಟ್ರಿ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.